ಈ ರಾಣಿ ಎಷ್ಟೊತ್ತಿಗೆ ಬರ್ತಾಳೋ ಏನೋ. ನಾನು ಹುಡುಗನ ಕೈಲಿ ಹೇಳಿ ಕಳಿಸಿದ್ದೆ, ಬೇಗ ಕರೆಯೋ, ಶಿಲ್ಪಕ್ಕ ಕರಿತೈತೆ ಅಂತ ಹೇಳಿ ಹೋಗ್ಬೇಕಂತೆ ಅಂತ ಹೇಳೋ ಅಂತನ ಅವನ ರಿಷಿಗೆ ಹೇಳಿದ್ದೆ. ಹೇಳಿದ್ನೋ ಬಿಟ್ನೋ, ಅಯ್ಯೋ ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಈ ಸೇಳಿನು ನನ್ನ ಗಂಡನ ಆಲೆ ಉಂಡು ಎಲ್ಲಿಗೆ ಹೋಗಿ ರಸ್ತಾಡಕ್ಕೆ. ಬರೋಷ್ಟರಲ್ಲಿ ಅವರಿಬ್ಬರನ್ನು ಮನಗಿಸಿ ನಾನು ಹೋಗ್ಬೇಕು, ನನ್ನ ಕೆಲಸ ಶುರು ಮಾಡಬೇಕು. ಅದಕ್ಕೆ ರಾಣಿ ಒಬ್ಬರು ನನ್ನ ಜೊತೆಗಿದ್ದೆ ಚೆನ್ನಾಗಿರುತ್ತೆ. ಏ ಶಿಲ್ಪ, ಏನೇ ಅರ್ಜೆಂಟು? ರಾಣಿನ ಬರಕ್ಕೆ ಹೇಳು ಅಂತಾನೆ ಹೇಳ್ ಕಳ್ಸಿದ್ದಂತೆ ಹುಡುಗನ ಕೈಲಿ. ಏನಕ್ಕೆ? ಏನೂ ಇಲ್ಲ. ಊಟ ಆಯ್ತಾ ಅಲ್ಲೇನೆ? ಊಟನೂ ಆಯ್ತು, ಎಲ್ಲ ಆಯ್ತು. ಮನೆ ಕಳ್ಳ ಟೈಮ್ ಈಗ. ನಾನು ಏನಾಯ್ತಪ್ಪ ಈ ಶಿಲ್ಪನ್ಗೆ ಇಷ್ಟೊತ್ತಂಗೆ ಹೇಳ್ ಕಳ್ಸೋಳಲ್ಲ ಅಂತನ ಬಂದೆ. ಏನಾಯ್ತು ಅಂತ ಕೇಳ್ಕ ಬರೋಣ ಅಂತನ. ನಮ್ಮಯ್ಯನು ಬೇರೆ ಬಂದೈತಿ. ನಮ್ಮಯ್ಯ ಮನೆ ಕಂಡಿತ್ತು. ನೀವು ಮನೆ ಕಳಮ್ಮ ಬರ್ತೀನಿ ಇಲ್ಲೇನೆ ಅಂತ ಹೇಳಿ ಬಂದೆ. ಏನಕ್ಕೆ? ನಿಮ್ಮ ಅಮ್ಮ ಬಂದಿತ್ತಾ? ಅಯ್ಯೋ ಯಾಕೆ ಇವಾಗ? ಅಯ್ಯೋ ಯಾಕೋ ಏನೋ ಬಿಡು ಈಗ, ಅದೆಲ್ಲ ಯಾಕೆ, ಬೆಳಗ್ಗೆ ಹೇಳ್ತೀನಿ ಯಾಕೆ ಅಂತನ. ನೀನ್ ಕರೆದಿದ್ ಯಾಕೆ ಹೇಳು. ಏನೂ ಇಲ್ಲ, ಇವತ್ತು ರಾತ್ರಿ ಸ್ವಲ್ಪ ನನ್ನ ಜೊತೆಗೆ ಇರ್ತೀಯಾ ಅಂತ. ಯಾಕೆ ನಿಮ್ಮನೆಗೆ ಯಾರು ಇಲ್ವಾ? ಸೇಳಿನೂ ನಿನ್ ಗಂಡನು? ಓ ಇದಾರೆ, ನನ್ನ ಗಂಡ ಎಲ್ಲ ಹೋಗವನೆ, ಸೇಳಿನೂ ಎಲ್ಲ ಹೋಗೋಳೆ, ಬರ್ತಾರಿವ ಮನೆ ಕಮಕ್ಕೆ. ಆದ್ರೆ ಇಲ್ಲಲ್ಲ, ಮನೆ ಹಿಂದೆ ಕಡೆ ಮನೆ ಸುತ್ತ ಒಂದ್ ಸ್ವಲ್ಪ ದೊಗಿಬೇಕಾಗಿತ್ತು, ಗುಂಡಿ ತೋಡ್ಬೇಕಾಗಿತ್ತು. ಅದಕ್ಕೇನೆ. ಗುಂಡಿನ ಯಾಕೆ? ಏನಾಯ್ತೆ ಗುಂಡಿ ತೋಡುವಂಥದ್ದು? ಏನಾಯ್ತು ಮನೆ ಸುತ್ತನ? ಏನಾದ್ರು ದೆವ್ವ ಗಿವ್ ಕಾಟ ಆಯ್ತು ಅಥವಾ ಏನು? ಏನಾನ ಮಂತ್ರಗಿಂತ್ರ ಯಾಕೆ ಅಥವಾ ನಿಂಬೆಣ್ಣು ಪಂಬೆಣ್ಣು ಮುಳ್ಬೇಕು? ಅಯ್ಯೋ ಅದೆಲ್ಲ ಏನೂ ಇಲ್ಲ. ಅವತ್ತು ಹೇಳಿದ್ಲಲ್ಲ ಸೇಳಿ, ಅವಳು ಬಂಗಾರದ ಒಡವೆನ ಮನೆ ಹಿಂದೇನೋ ಏನೋ ಬಚ್ಚಿಟ್ಟಿದ್ದೀನಿ ಮಣ್ಣಾಗಿ ಅಂತನ. ಅದಕ್ಕೆ ಅದು ಎಲ್ಲೈತಿ ಅಂತನ ತೆಗೆದು ನೋಡೋಣ ಅಂತನ. ಬತ್ತೀಯಾ ನನ್ನ ಜೊತೆ ಇವತ್ತು? ಏನು ರಾತ್ರಿ ಹೊತ್ತಿಗೆ ಮನೆ ಸುತ್ತನ ಗುಂಡಿ ತೊಡ್ಬೇಕಾ? ಏಯಪ್ಪ ಬೇಡಪ್ಪ, ನಾನು ಬರಲ್ಲಪ್ಪ, ನೀನೇನಾದ್ರೂ ಮಾಡ್ಕೊ. ಹೋಗೆ ಶಿಲ್ಪ, ನನಗಂತೂ ಅಂಥದ್ದೆಲ್ಲ ಇಲ್ಲಮ್ಮ. ತಿರುಗಿ ಏನಾದ್ರೂ ಗೊತ್ತಾಗಿ ಸೇಳಿಗೆ ಉಗಿಸ್ಕೊಳತ್ಕೊ ಮುಂಚೆ ಸುಮ್ಮನೆ ಇರು. ಅವಳು ಎಲ್ಲಿ ಕೇಳೋ ಏನೋ. ನಿನ್ಗೇನು ಗೊತ್ತಾ? ಏನು ಮನೆ ಸುತ್ತ ಎಲ್ಲ ಅಗದ್ಬಿಡ್ತೀಯ? ಅದು ಎಲ್ಲಿ ಕೇಳೋ ಏನೋ. ಒಟ್ಟಿನಲ್ಲಿ ಮನೆ ಸುತ್ತಾನೆ, ಮನೆ ಹಿಂದೆನೆ ಇಕ್ಕಿರ್ತಾಳೆ ಅಂತ ನನ್ಗನ್ಸುತ್ತೆ. ಅದಕ್ಕೇನೆ ಮನೆ ಹಿಂದೆ ಸ್ವಲ್ಪ ಗುಂಡಿ ತೆಗೆದು ನೋಡೋಣ ಅಂತಾನ. ನನ್ನ ಜೊತೆ ಇರೆ, ಸರ ಏನಾದ್ರೂ ಸಿಕ್ಕಿದ್ರೆ ನಿನಗೂ ಅರ್ಧ ಕೊಡ್ತೀನಿ. ಬೇಡಮ್ಮ, ನಿನ್ ಸರನೂ ಬೇಡ, ನಿನ್ ಸವಾಸನೂ ಬೇಡ. ಯಾಕೆ ಬೇಕು? ಈಗಲೇ ಆಗಿರೋದೇ ಸಾಕು. ನಮ್ಮ ಅಮ್ಮ ಬೇರೆ ಐತೆ. ಏನಾರ ನಾನು ಈಟತ್ನಾಗ ಇಲ್ಲಿಗೆ ಬಂದು ಇಲ್ಲೇ ಉಳ್ಕೊಂಡ್ರೆ ರಾತ್ರಿ ಎಲ್ಲ ನನ್ನ ಗಂಡ ಕೇಳ್ತಾನೆ ಎಲ್ಲಿಗೆ ಹೋಗಿದ್ದೆ ಅಂತಾನೆ. ನಾನೇನ್ ಮಾಡೋಣ? ನಾನು ಬರಲ್ಲಪ್ಪ ಈ ವಾಟಕ್ಕೆ. ನೀನು ಹೆಂಗಾದ್ರೂ ಮಾಡ್ಕೊ. ಏ ಶಿಲ್ಪ, ಅವಳು ಬಜ್ಜಿ ಕೇಳೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹೇಳಿದ್ಲು ಅಥವಾ ಅವಳು ಎಲ್ಲಿ ಕೆಂಡವಳು ಅದನ್ನ ತಿಳ್ಕೊಂಡು ಏನಾಗಬೇಕಾಗಿತ್ತು ಅದನ್ನ ತೆಗೆದು ಆಮೇಲೆ ಏನಾನ ಗೊತ್ತಾದ್ರೆ ಏನಾನ ಸಿಕ್ಕಿದ್ರು ಅದು ನಿನ್ನ ಹತ್ರ ಇರುತ್ತಾ? ಸುಮ್ಮನೆ ಇರು, ಏನು ನೋಡಕ್ ಹೋಗ್ಬೇಡ. ಅಯ್ಯೋ ಎಲ್ಲಿ ಕೇಳಿ ಅಂತ ನಾನು ನೋಡೋಣ, ತೆಗೆದು ನಾ ಬೇರೆ ತಕ್ಕಿಕ್ಕನ ಅಂತ. ಅಷ್ಟೇನಿ, ಇನ್ನೇನು ಇಲ್ಲ. ನಾನೇನು ಅದನ್ನ ತಗೊಂಬಲ್ಲ ಇವಾಗಲೇ ಸದ್ಯಕ್ಕೆ, ಬೇರೆ ತಕ್ಕಿಕ್ಕನ. ಪ್ಲೀಸ್ ಕಣೆ ರಾಣಿ, ನನ್ನ ಜೊತೆ ಇರೋ ಇವತ್ತು ರಾತ್ರಿ ಒಂದು ಸ್ವಲ್ಪ. ಇಲ್ಲಮ್ಮ ಇಲ್ಲಮ್ಮ, ಇಂಥ ಆಟಕ್ಕೆಲ್ಲ ನಾನು ಬರಲ್ಲ. ನೀನು ಹೆಂಗಾದ್ರೂ ಮಾಡ್ಕೊ. ಅಯ್ಯಪ್ಪ ನನಗೆ ಈ ಸವಾಸ ಬೇಡಪ್ಪ. ನಿನ್ ಜೊತೆ ಸೇರಿ ಆಮೇಲೆ ಈಗಲೇ ನಮ್ಮ ಅತ್ತೆ ನನ್ನ ಗಂಡ ಬಾಯಿಗೆ ಬಂದಂಗೆ ಉಗಿತಾರೆ. ನಮ್ಮ ಅಮ್ಮ ಬೇರೆ ಮನೆಯಾಗೈತೆ. ಈ ಟೈಮ್ನಾಗ ನಾನು ಎಡವಟ್ ಮಾಡ್ಕೊಂಡು ಬೈಸ್ಕೊಂಬಕ್ ನಾನು ತಯಾರಾಗಿಲ್ಲ. ಸುಮ್ಮನೆ ಶಿಲ್ಪ, ಇಂಥ ರಿಸ್ಕ್ ಎಲ್ಲ ತಾಮಕ್ ಹೋಗ್ಬೇಡ. ಅದು ಎಲ್ಲಿ ಕೇಳೋ ಏನು ಸುಡ್ಗಾಡು. ಅವಳು ಸುಮ್ಮನೆ ತಮಾಷೆಗೆ ಹೇಳೋದ್ಲೋ ಏನೋ, ನೀನು ಅದನ್ನೇ ನಿಜ ಅನ್ಕೊಂಡು ಮಣ್ಣು ಅಗಿತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಅಲ್ಲ ಗಂಡಸ್ರಾದ್ರೆ ಏನೋ ಅಗಿತಾರಪ್ಪ, ಸಿಲ್ಕೆ ಇದು ಆರೆಕೋಲು ತಂದು ಅನ್ಬೋದು. ನಮ್ಮ ಕೈಲಿ ಆಗೋದು ಇಲ್ಲ, ನಾನು ಬರೋದು ಇಲ್ಲ ನೀನು ಆಗಿದ್ರು. ನೀನೇನು ಮಣ್ಣಾಗಿ ಬೇಡ, ಸ್ವಲ್ಪ ನನ್ನ ಜೊತೆ ನಿಂತ್ಕೊಂಡಿರು ಅಷ್ಟೇನೆ. ನಾನೆಲ್ಲ ಅಗಿತೀನಿ, ನನಗೆ ಶಕ್ತಿ ಐತೆ ಕಣೆ. ನಾನೆಲ್ಲನ ಹರಕೊಲ ತೆಗೆದು ಸೆಲ್ಕೆಗೆ ನಾನೇ ತೆಗೆದಾಕ್ತೀನಿ. ಸುಮ್ಮನೆ ನನ್ನ ಜೊತೆ ನಿಂತ್ಕೊಂಡಿರು ಅಂತ. ಯಾಕೆಂದ್ರೆ ಒಬ್ಬಳಿಗೆ ಒಂದು ಸ್ವಲ್ಪ ಭಯ ಆದಂಗೆ ಆಗುತ್ತೆ, ಅದಕ್ಕೇನೆ. ಇಲ್ಲಮ್ಮ ಇಲ್ಲಮ್ಮ, ನೀನು ಏನು ಹೇಳಿರು ನಾನಂತೂ ಬರಲ್ಲಮ್ಮ. ನಿಂತ್ಕೊಂಡಿದ್ರು ಬರಲ್ಲ, ಮನೆ ಕಂಡಿದ್ರು ಬರಲ್ಲ. ನಾನು ಏನೋ ಅರ್ಜೆಂಟು ಅಂತ ಹೇಳ್ಕೊಳ್ಸಿದ್ಕೆ ಬಂದಿಲ್ದೆ. ನಾನು ಗೊತ್ತಾನೆ ಇರಲಿಲ್ಲ ಇಂಥ ಕೆಲಸಕ್ಕೆ ಅಂದಿದ್ರೆ. ಅಂಥವೆಲ್ಲ ಸಿಗಾಕೊಂಡ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗತ್ತು. ಸುಮ್ಮನೆ ಮನಿಕ ಉಂಡಿದ್ಯೇನೋ. ಅವಳಿಕ್ಕೆ ಅವಳ ಬಿಟ್ಟವಳ, ಅವಳು ಹೇಳಿದ್ಲು ಇವಳಿಗೆ ಹೇಳಿದ್ಲು. ಮತ್ತೆ ಇನ್ನೆಲ್ಲಿಕ್ತಾಳೆ? ಮನೆಯಾಗೂ ಇಕ್ಕಿಲ್ಲ, ಮತ್ತೆ ಯಾರು ಸಂಬಂಧಿಕರು ಅಂತವ್ರು ಯಾರು ಇಲ್ಲ ಅಂತಂದ್ರೆ ಅವಳು ಮಣ್ಣಕ್ಕೆ ಇಕ್ಕಿರ್ಬೇಕು. ಅದಕ್ಕೆ ಹೇಳಿರೋದು. ಏನಮ್ಮ ಇಕ್ಕೆವಳು ಬಿಟ್ಟೆವಳು? ನೀನುಂಟು, ನಿಮ್ಮ ಸೇಳಿ ಉಂಟು, ಆ ಒಡವೆ ಉಂಟು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಬಂದು ಸುಮ್ಮನೆ ಬಂದು ನಾನೇ ಯಾಕೆ ತಗೊಳಕ್ಕಮ್ಮನ? ನನಗೆಲ್ಲ ಇದಿಷ್ಟ ಆಗಲ್ಲಮ್ಮ. ನಾನು ಹೋಗ್ತೀನಿ, ಹೆಂಗಾದ್ರೂ ಮಾಡ್ಕೆ. ಸುಮ್ಮನೆ ಉಂಡು ಮನಿಕೆ ಮತ್ ಕಲ್ತ್ಕ. ಇಂಥವೆಲ್ಲ ಹೋಗಿ ಆಮೇಲೆ ಈಗಾಗಿರೋದೇ ಸಾಕು. ನಾನು ಹೋಗ್ತೀನಿ. ರಾಣಿ ನಿಂತ್ಕೊಳ್ಳೆ. ಇವಳೊಬ್ಳು ಹೋಗಿ ಬಿಡ್ಲಲ್ಲಪ್ಪ. ಸಿಲ್ಕಿ ಅರಕೋಲು ಗುದ್ಲಿ ಬೇರೆ ಅಲ್ತಂದಿಕ್ಕಿದ್ದೆ. ಈಗ ಏನು ಮಾಡೋದು? ಹುಡ್ಕನಾದಲ್ಲಿ ಹುಡುಕಿ ಸಿಕ್ಕಿದ್ರೆ ಬೇರೆ ಹತ್ರ ಎತ್ತಿಡೋಣ.
ಅಥವಾ ಬೇರೆ ನಿಧಿ ಸಿಕ್ಕಿದ್ರೂ ಸಿಗ್ಬೋದು, ಹೇಳಕ್ಕಾಗಲ್ಲ. ಈ ಮನೆ ಹಳೇ ಮನೆ. ಏನಾರ ಬೇರೆ ನಿಧಿ ಏನಾರ ಸಿಕ್ಕಿದ್ರೆ ನನ್ನ ಅದೃಷ್ಟಕ್ಕೆ, ಹೌದಲ್ವಾ? ಹಂಗೇನಾದ್ರೂ ಆದ್ರೆ ಅಯ್ಯೋ ದೇವ್ರೆ, ನನ್ನಷ್ಟು ಅದೃಷ್ಟಶಾಲಿ ಯಾರು ಇರಲ್ಲ. ಯಾಕೆ ಶಿಲ್ಪ ಒಬ್ಬೊಬ್ಬ ನಗ್ತಾ ಇದೆಯಾ? ಇನ್ನು ಮನೆ ಕಂಡಿಲ್ಲ ಇವತ್ತು, ಯಾಕೆ? ಏನೂ ಇಲ್ಲ, ನೀವು ಯಾರು ಬರ್ಲಿಲ್ವಲ್ವಾ, ಅದಕ್ಕೆ ಯಾಕೋ ನಿದ್ದೆ ಬರಲಿಲ್ಲ. ಅದು ಅಲ್ಲದೆ ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಾ ಇತ್ತು ಇವತ್ತು, ಅದಕ್ಕೆ ನಿದ್ದೆ ಬರ್ತಿಲ್ಲ. ನೀನು ಹೋಗಿ ಮನೆಗೆ ಹೋಗು. ಅವನೆಲ್ಲೋದ ಗಂಡ ಅನ್ನಿಸ್ಕೊಂಡವನು? ಅಲ್ಲಿ ಯಾರ್ದೋ ನೀರಿಕ್ಕದೈತಂತೆ, ಇವತ್ತು ರಾತ್ರಿಗೆ ಬರಲ್ಲ, ಅಲ್ಲೇ ತೋಟಕ್ಕೆ ನೀರಿಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳಿ ಹೋಗ್ಯವನಯ್ಯಪ್ಪ. ಬರಲ್ಲ ಇವತ್ತು, ನಾನು ನೀನು ಇಬ್ಬರೇನೆ. ನಡಿ ಮನಿಕಮ್ಮನ, ನಾನು ಬರ್ತೀನಿ ಒಂದು ಸ್ವಲ್ಪ. ನೀನು ಹೋಗು, ನೀನು ಹೋಗಿ ಮನಿಕೆ ಹೋಗು. ಸರಿ ಆಯಿತು, ನೀರು ಕಡೆಗೆ ಹೋಗಿದ್ರೆ ಹೋಗಿ ಬೇಗ ಬಾ. ನಾನು ಹೋಗಿ ಮನಿಕಂತೀನಿ, ನನಗೆ ನಿದ್ದೆ ಬರ್ತೈತೆ. ಸರಿ ಸರಿ ಹೋಗು, ಮನಿಕೆ ಹೋಗಿ. ಹೇಳಿ ಹೋದ್ಲು. ಈಗ ಹೋಗೋಣ. ಈಗ ಇನ್ನೇನು ಎಲ್ಲರೂ ಮನೆ ಕಂಡವ್ರಿ, ಅಲ್ಲಿ 10 ಗಂಟೆ ಆಯಿತು ಅನ್ಸುತ್ತೆ. ಇಟ್ಟತ್ತ ಎಲ್ಲಿಗೆ ಹೋಗಿರ್ಲಿ ಸೇಳಿ, ಎಲ್ಲಕ್ಕೆ ಹೋಗಿದ್ಲೇನ, ಹೋಗಿದ್ರೆ ಎಲ್ಲಿಗಾದ್ರೂ ಹೋಗ್ಲಿ. ನಾನು ಹೋಗಿ ಈಗ ಸಿಲಕ್ಕೆ ಅಲ್ಲೇ ಇಟ್ಟು ನೀನಲ್ವ ಮನೆ ಹಿಂದೆ, ಅಲ್ಲೇ ಹೋಗಿ ತೆಗಿಯೋಣ. ಯಾರಿಲ್ಲ, ಅಕ್ಕಪಕ್ಕದವ್ರು ಎಲ್ಲ ಮನೆ ಕಂಡವ್ರಿ. ಹೆಂಗೋ ನನ್ನ ಗಂಡನು ಇವತ್ತು ಬರಲ್ವಂತೆ, ಯಾವುದೋ ತೋಟಕ್ಕೆ ನೀರಕ್ಕೆ ಹೋಗ್ಯಾನಂತೆ. ಈಗಲೇ ಹೋಗೋಣ. ಅರೆಕೋಲು ಸಿಲಕ್ಕೆ ಅಲ್ಲೇ ಇಟ್ಟಿದ್ದೀನಲ್ವ ಹಿಂದೆ. ಇಲ್ಲೇ ಇದಾವನಪ್ಪ ಅರೆಕೋಲು ಚಿಲಕೆ. ನಾನು ಹೆಂಗಪ್ಪ ತೆಗಿಲಿದ್ನ? ಭಯ ಬೇರೆ ಆಗ್ತೈತೆ, ಕತ್ಲು ಬೇರೆ, ನನಗೆ ಬೇರೆ ತೆಗಿಯೋಕ್ಕಾಗುತ್ತೋ ಇಲ್ವೋ ದೇವ್ರಿ. ದೇವ್ರ ಭಾರ ಹಾಕಿ ಇಲ್ಲ ಇವತ್ತು ರಾತ್ರಿ ತೆಗೆದು ನೋಡಲೇಬೇಕು, ಎಲ್ಲಿ ಚೋಳೆ ಸರಣ ಅಂತಾನ. ಯಪ್ಪ, ಈ ಅರೆಕೋಲು ಇಷ್ಟು ಭಾರ ಐತೆ, ಇನ್ನು ಹೆಂಗಪ್ಪ ಇದ್ರಾಗೆ ಗುಂಡಿ ತೆಗಿಯೋದು? ಏನಿಲ್ಲ, ಧೈರ್ಯ ಮಾಡಿ ಪ್ರಯತ್ನ ಮಾಡಿರಿ, ನಾನು ಹಂಗೆ ಫಲ ಸಿಕ್ಕೇ ಸಿಗುತ್ತೆ. ಕೆಲಸ ಶುರು ಮಾಡು ಶಿಲ್ಪ, ಕೆಲಸ ಶುರು ಮಾಡು. ಅಯ್ಯೋ, 1 ಗಂಟೆಯ ನಂತರ ಅಯ್ಯಪ್ಪ, ತೆಗ್ದು ನನಗಂತೂ ಸುಸ್ತಾಗೋಯ್ತು. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲಪ್ಪ ದೇವ್ರೇ, ಎಲ್ಲಾಡಿಗೆ ಸಿಕ್ಕವಳಪ್ಪ. ಆ ಬಂಗಾರ ಸರಣ ಸಿಗಂಗೆ ಮಾಡಪ್ಪ. ಇಷ್ಟೆಲ್ಲ ಕಷ್ಟಪಟ್ಟರು ಎಲ್ಲೂ ಸಿಗ್ತಾನೆ ಇಲ್ಲ. ಇನ್ನೊಂದು 5 ನಿಮಿಷ ಮಣ್ಣು ತೆಗೆದಾಕ್ತೀನಿ, ಆವಾಗಲೂ ಸಿಗಲಿಲ್ಲ ಅಂದರೆ ಯಪ್ಪ. ನನ್ನ ಕೈಲಾಗಲ್ಲ. ಇನ್ನು ಸುಸ್ತಾಗೋಯ್ತು. ಏನೋ ಒಂಥರ ಭಯ ಬೇರೆ. ಎಲ್ಲಾಯ್ತು ಏನು? ಇಷ್ಟ ಆಳ ಎಲ್ಲ ಇಕ್ಕಿರ್ತಾಳ. ಇಷ್ಟ ಆಳ ಎಲ್ಲಿ ತೆಗ್ದಿರೋದು ನನಗೆ ಗೊತ್ತೇ ಇಲ್ಲ. ನಾನು ತೆಗಿತಾ ಸುಮ್ಮ ತೆಗೆದ್ಬಿಟ್ಟಿದ್ದೀನಿ. ಅಯ್ಯೋ, ಎಲ್ಲಾಯ್ತು ಏನು? ಅಯ್ಯೋ, ಬಂಗಾರ ಸರ ಎಲ್ಲಿದೆಯಪ್ಪ? ಸಿಗಪ್ಪ ನನ್ನ ಕೈಲಿ. ಇಲ್ಲ ಅನ್ಸುತ್ತೆ. ಇಷ್ಟ ಆಳಕ್ಕೆ ಊತಿಟ್ಟಿದ್ರೆ ನನಗೆ ಗೊತ್ತಾಗಬೇಕಾಗಿತ್ತು. ಮನೆ ಹಿಂದೆ ಯಾಕೆ ಹಂಗಳ್ಳ ತೊಳಿದ್ಯಾ ಅಂತ ಕೇಳ್ಬೋದಾಯಿತು. ಮೇಲೆ ಎಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಗುಂಡಿ ತೊಳಿರ್ಬೇಕು. ನಾನು ನೋಡಿದೆ ಈಟ್ ಅಗಲ ತೆಗೆದೆ, ಸಿಗಲೇಬಾರ್ದ? ಇನ್ನೆಲ್ಲಿಕ್ಕಿರ್ಬೋದು ಏನು? ಅಮ್ಮ, ಇಲ್ಲೇನಾದರೂ ಐತೆ? ಈ ಗುಂಡೆಗೆ ನೋಡೋಣ. ಇನ್ನೊಂದು 2 ಸಲಕ್ಕೆ ಮಣ್ಣು ತೆಗೆದಾಕಿ ಏನಾದರೂ ಆಳಕ್ಕೆ ಇಕ್ಕಿರ್ಬೋದು ಸಿಗದಂಗೆ. ಏನೋ ಕೂಗ್ದಂಗಾತು. ಯಾವ ಪಕ್ಷಿಗಳು ಇರ್ಬೇಕೇನೋ, ಮರದ ಮೇಲಿರೋ ಪಕ್ಷಿಗಳೆಲ್ಲ ಕೂಗಿದಾವೆ. ಅಯ್ಯೋ, ಇನ್ನೂ ಸ್ವಲ್ಪ ತೆಗೆದು ನೋಡೋಣ. ಇನ್ನೊಂದು ಸ್ವಲ್ಪ ಆಳಕ್ಕೆ. ಅಮ್ಮ, ಏನೋ ಸೌಂಡ್ ಬಂದಂಗಾಯ್ತು. ಏನಿರ್ಬೋದು? ಏನೋ ಇದ್ದಂಗೈತೆ. ಇರೋ ನೋಡೋಣ. ಇದೇನಪ್ಪ ಇದು? ತಲೆಬುಡೆ ಯಾರ್ದಿದು? ಇದೇಂಗಿಲಿ ಬಂತು? ಅಯ್ಯೋ, ಏನಪ್ಪ ಇದು? ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು? ಅಯ್ಯೋ, ಸರ ಸಿಗುತ್ತೆ ಅಂದ್ರೆ ಇದ್ಯಾವ ತಲೆಬುಡೆ ಸಿಕ್ತಲ್ಲಪ್ಪ ದೇವ್ರೆ. ಅಮ್ಮ, ಅಯ್ಯೋ ಅಯ್ಯೋ ನಮ್ಮ, ಇದೇನಿದು? ಇದೆಲ್ಲಿಂದ ಬಂತು? ಯಾರ್ದಪ್ಪ ಇದು ತಲೆಬುಡೆ? ಅಯ್ಯೋ, ಏನು ಗೊತ್ತಾಗ್ತಿಲ್ವೇ? ಅಯ್ಯೋ ಅಮ್ಮ, ಅಯ್ಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.